ಬಾಯ್ ರೆಡಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವ್ರಿ. ಬರೀ ಇವತ್ತಿನ ವ್ಲಾಗ್ ಈಗ ಶುರು ಮಾಡ್ಕೊಳತ್ತೀನಿ. ಏನಪ್ಪ ಅಂದರೆ ಬೆಳಗ್ಗೆ ಎದ್ದು ಗುಡ್ಲೆ ರೊಟ್ಟಿ ಮಾಡತ್ತೀನಿ. ನಾನು ಇವತ್ತು ಟೈಮ್ ಆಗೈತಿ 8:30ಗೆ ಚಾಲು ಮಾಡೀನಿ. ಇನ್ನು ಅರ್ಧ ಆಗಿರ್ಬೇಕು ಎಷ್ಟು ಚಾಲು ಮಾಡೀನಿ. ಈಗ 4-5 ರೊಟ್ಟಿ ಮಾಡೀನಿ ಅಷ್ಟೇ. ಬರೀ ಇವತ್ತಿನ ದಿನ ಏನೆಲ್ಲ ಐತೆ ಅನ್ನೋ ಶೇರ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ತೀನಿ. ಮೊದಲನೇ ಈ ಹಂಚು ಇಲ್ಲೇ ಮುಂದೆ ಬಾಲಿ ಹೋಗ್ಬೇಡ. ಈ ಹಂಚು ಚೇಂಜ್ ಮಾಡ್ಬೇಕ್ರಿ. ಇದು ರೊಟ್ಟಿ ಹಂಚು ಹಿಂಗೆ ಐತಿ, ಪುಟ್ಟಿ ಥರ ಫುಲ್ ಫ್ಲ್ಯಾಟ್ ಇರೋದು ಬೇಕು. ದೊಡ್ಡದು ಲಟ್ಸಿದ್ರು ನೀಟಾಗಿ ಬೀಳ್ತೈತಿ. ಹಾಗಾಗಿ ಟೈಮಾಗಿ ಕೂಡ್ಬಿಡೋದು. ಅದು ಎಲ್ಲಿ ಹೋದಾಗ ತೊಗೊಳಕ ನೆನಪಾಗಲ್ಲ, ತೊಗೋಬೇಕ್ರಿ. ತೆಳ್ಳನ ರೊಟ್ಟಿ ಮಾಡತ್ತೀನಿ ಫಸ್ಟ್. ಹಿಂಗೆ ಅರಿವಿ ಹಾಕಿಟ್ರೆ ಮೆತ್ತಗಿರ್ತಾವೆ ರೊಟ್ಟಿ. ಹಿಂಗೆ ಸಿಟ್ಟೆ ಹಾಕಿಡತ್ತೀನಿ. ಈಗ ಇದಕ್ಕೆ ಪಲ್ಯ ನಿನ್ನೆ ರಾತ್ರಿ ಮಾಡಿದ್ದು ಗೊಜ್ಜು ಅಲ್ವ, ಗ್ರೇವಿ ಐತಿ, ಫ್ಲವರ್ ಗ್ರೇವಿ. ಆಮೇಲೆ ಕೆಂಪು ಚಟ್ನಿ ಐತಿ. ಸನ್ನಿಲ್ಸ್ ತೆಳ್ಳನ ರೊಟ್ಟಿ ಮಸ್ತ್ ಬರ್ತಾವೆ. ಲೇಟಾಗಿ ತಿನ್ನಕ್ಕೂ ಬರ್ತಾವೆ, ತಿನ್ನಕ್ಕಷ್ಟ. ಆಮೇಲೆ ಲಾಸ್ಟಿಗೆ ಬಿದ್ದು ದಪ್ಪನ ಮಾಡ್ತೀನಿ. ಹಾಗಾಗಿ ಕೆಂಪಿಂಡಿನ ಐತಿ. ಆಮೇಲೆ ಕಾಳು ನೆನೆಸಿಟ್ಟಿದ್ರಿ ನಿನ್ನೆ ರಾತ್ರಿ. ನೀರು ಬಸ್ತಿಟ್ಟಾರ ಯಜಮಾನ್ರು, ಮೊಳಕೆ ಆಗಕತ್ತೇವು. ಇದು ಪಲ್ಯ ಮಾಡ್ತೀನಿ. ಇದು ಐತಿ ಸಾಕು. ರೊಟ್ಟಿ ಜೊತೆಗೆ ಇಷ್ಟೊಂದು ಹಾಕೊಂಡು ತಿನ್ನೋಕದವು. ಬೇರೆ ಏನೋ ನಾಷ್ಟ ಮಾಡಿದ್ರೆ ಮತ್ತೆ ಮಧ್ಯಾಹ್ನ ಈ ಬಿಸಿಲು ಈಗ ನೋಡ್ರಿ ಬೇಕತ್ತೀನಿ ಅಲ್ಲೇ ಇನ್ನು 8:30 ಒಳಗೆ. ಹಾಗಾಗಿ ಬೆಳಿಗ್ಗೆನೇ ಒಂದು ರೊಟ್ಟಿ ಮಾಡಿಟ್ಕೊಂಡ್ರೆ ಇಡೀ ದಿನದ ಅಡುಗೆ ತಿಂತಿರಲ್ಲ. ಆಮೇಲೆ ಸಾರು ಅನ್ನ ಇಂಥದ್ದು ಮಾಡ್ಕೊಳಕ್ಕೆ ಬರ್ತೈತಿ ಬಿಸಿ ಬೇಕಂದಾಗ. ನಮ್ಮನ್ನು ಎದ್ದು ಓದ್ಕೊಂಡು ಕೂತ್ಕೊಂಡ್ರಿ. ಬರೀ ಇವತ್ತಿನ ವ್ಲಾಗ್ಗಳಿಗೆ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬನ್ನಿ. ಮಾಡಾಕತ್ತೀನಿ. ಇವನು ನಿನ್ನೆ ಹಿಂಗೆ ಜಗಳ ತೆಗೆದಿದ್ದ, ನಂಗೆ ರೊಟ್ಟಿ ಬೇಡ ಅಂತೇಳಿ, ನಾಷ್ಟ ಬೇಕಂತೇಳಿ. ಇವತ್ತು ಒಂದೇ ಸಮಯ ಹಠ ಮಾಡ್ದ. ಹಾಗಾಗಿ ಪಾಪ ಅವ್ರನ್ನ ಹೋಗಿ ಬಿಡಪ್ಪ ಸಾಕು ಬಿಡ, ಅವ್ನು ತಿನ್ನಲ್ಲ ಸಾಂಬಾರು. ತರಕಾರಿ ಆ ಕಡೆ ಆ ಕಾಳಿಗೆ ಅದು. ಹಾಂ, ಅದಕ್ಕೆ ಅವ್ರಣ್ಣ ಕಟ್ಬೇಕಂತ ನಂಗಿಟ್ರೆ ಚಲತ್ತ ತಾಯಿ ನಾ ಕೈ ತಾ ಹೋಗಿ ಇಲ್ಲಿ ನಮ್ಮ ಮನೆ ಮುಂದೆ ಒಂದು ಹೊಸ ಹೋಟೆಲ್ ಆಗೈತೆ ರೀ. ಅದಂತ 2 ಅಲ್ಲಿ ಹೋಗಿ 1 ಪ್ಲೇಟ್ ಇಡ್ಲಿ ವಡೆ ತಂದು ಕೊಟ್ಟಾನ. ತಂದುಕೊಟ್ಟು ಪ್ಲೇಟಿಗೆ ಹಾಕಿ ಕೊಟ್ರಿ. ಇದು ಅಷ್ಟು ಹಠ ಮಾಡ್ತಾನೆ ರೀ ತಾನು. ರೊಟ್ಟಿ ಪಲ್ಯ ತಿನ್ನಂದ್ರೆ ಏನು ಮಾಡಿದ್ರು ಜಗಳ ಬಾಯಿ ಮುಚ್ಚಲ್ಲ. ನಂಗೆ ರೊಟ್ಟಿ ಪಲ್ಯ ಬೇಡ, ನಂಗೆ ಅವಲಕ್ಕಿ ಬೇಕು. ನೋಡ್ರಿ ಅಲ್ಲಿ ಹುಡುಗನ ಮನ್ವಿತನ ಬುಕ್ಸ್ ಹೆಂಗೆ ಮಾಡ್ಯಾನ. ಹೋಗಿ ತೊಗೊಂಬಂದು ಕೊಟ್ಟಾನ್ರಿ. ಹಾಕಿಗೆ ತಿನ್ನಾಕತ್ಯ ನೋಡಿ ಅವನು. ನಮ್ಮ ಮನುಪುಟ ನಿಂಗೆ ಹಚ್ಚಿ ಹಾಕೊಡ, ಹಚ್ಚಿ ಪಲ್ಯ ಉಣ್ಣಪ್ಪಜ್ಜಿ ನೀನು. ಸ್ಟ್ರಾಂಗ್ ಆಗ ನೀನು. ಅವನು ಇಂಥ ತಿನ್ಲಿ ಅವನು. ಅವ್ರ ಪಪ್ಪ ಇಲ್ಲಿ ಬಿಡು ಅದ ರೂಢಿ ಆಗುತ್ತೆ. ತಾನ ಸುಮ್ಮನೆ ಅಕ್ಕನ ಸುಮ್ಮನೆ ತಿನ್ನಿಸಿ ಏನೂ ಕೊಡಬೇಡ, ಅವಂಗೆ ಏನೂ ಮಾಡಿಕೊಡ್ಬೇಡ, ನಾಷ್ಟನೇ ಏನೂ ತಂದು ಕೊಡಬೇಡ ಅಂತ ಹೇಳಿ ಫೋನ್ ಇಟ್ಟಿದ್ರು. ಹೇಳಿದ್ರೆ ಇವನ್ನ ಮಾತು ಕೇಳ ಅಲ್ರಿ ಇವ. ಚಂದಿದೆಯಾ ಸೊಬ್ಬ ಕ್ಲಾರಿಟಿ ಇಲ್ಲರಿ, ಯಾಕಂದ್ರೆ ಅವ್ರಿಗೆ ಬೆಳಕಿಗೆ ಅಪೋಸಿಟ್ ಹಾಕೊಂತಾರ. ಬಂದರು ಅಷ್ಟು ಕ್ಲಿಯರಾಗಿ ಕಾಣಾಕತ್ತಿಲ್ರಿ ಅದು. ರೊಟ್ಟಿ, ಕೆಂಪು ಚಟ್ನಿ, ತುಪ್ಪ ಹಾಕೊಂಡ್ರನ ಬಂದು ಊಟ ಮಾಡಾಕತ್ತಾರೆ. ಟೈಮ್ 10:30 ಪೌಣೆ 11 ಐತಿ. ಏನು ಮಧ್ಯಾಹ್ನ ಅನ್ಕೋತೀರ ನಮ್ಮ ಮುಂಚೆನೇ ಅಂತಿದೆ. ನಾಷ್ಟ ಮಾಡಲಿಲ್ಲ, ಹುಡುಗನ ನಿಲ್ಲಿಸಿ ಬಂದೀನಿ. ಒಂದು ರೊಟ್ಟಿ ತಿಂತೀನಿ, ಮತ್ತು ಸಂಜೆ ಮಧ್ಯಾಹ್ನ 2 ತನ ಜಗ್ತಿದ್ದು ಗಾಡಿ. ಇನ್ನೊಂದು ತಿನ್ನು, ಒಂದು ಪಲ್ಯದ ತಿನ್ನು. ಸಮಯವಿಲ್ಲ. ಸಮಯ ಇದ್ದಿದ್ದು ಬಿಸಿ ಬಿಸಿ ತಿನ್ನ ನಾಟಕ ಮಾಡ್ತಾವೆ, ಹೊರಗಿನ ತಿಂತಾವು. ಪಾಪ ನನ್ನ ಗಂಡ ತಿಂದೇನಂದ್ರೆ ಟೈಮ್ ಇರಲ್ರಿ. ನಾಷ್ಟ ಬೇಕು. ಇನ್ನು ಮುಂದೆ ನಾಷ್ಟ ಮಾಡಲ್ಲ. ಇನ್ನು ಮುಂದೆ ಹಚ್ಚಿನ ಮಾತೀನಿ ಬೆಳಿಗ್ಗೆದ್ದು ರೂಢಿ ಮಾಡ್ಕೊಂಬಿಡೋದು. ನೀ ತಿನ್ನ ಹಿಂಗೆ ಮಾಡ್ತಾನೆ ನೋಡ್ರಿ ಒಬ್ಬ. ನೋಡ್ರಿ ಊಟ ಮಾಡಕತ್ತೀವಿ ನಾವು. ರೊಟ್ಟಿ, ಕಾಳು ಪಲ್ಯ, ಮೊಸರು, ಕೆಂಪು ಹಿಂಡಿ.
ಬಿಸಿಲು ಒಣ ಹತ್ತಿರ ಆದರೂ ರುಚಿ ಐತದೆ ಕೆಂಪುಂಡಿ ನ್ಯಾಚುರಲ್ ಆಗಿ ಮಾಡಿದ್ದು ನಮ್ಮನೆ ದೊಡ್ಡ ಬಾಂಡೆ ತೊಳಕ ಅಂತೇಳಿ ಇವಾಗ ತನು ಉಂಡು ಬಿಟ್ಟು ಪ್ಲೇಟ್ ಇದು ನೋಡ್ರಲ್ಲಿ ಇದು ಮನು ಒಂದು ಉಂಡಿದ ಪ್ಲೇಟ್ ರೊಟ್ಟಿ ಪಲ್ಯನ ಇದು ತನು ಉಂಡು ಪ್ಲೇಟ್ ಅವರು ರೊಟ್ಟಿ ಪಲ್ಯ ಒಂದ್ರಾಗ ಉಂಡು ರೈಸ್ ಒಂದ್ರಾಗ ಉಂತಾರೆ. ರೊಟ್ಟಿ ಮಾಡಿದ್ರೆ ಪಲ್ಯ ಮಾಡಿದಿಲ್ರಿ ಎಗ್ ರೈಸ್ ಭಾಳ ದಿನ ಆಯಿತು ತಿಂದಿಲ್ಲ ತೊಗೊಂಡು ಬಂದೀನಿ ಒಂದೊಂದು ರೊಟ್ಟಿ ತಿನ್ನಾರು ಅದು ಒದ್ದಾಡಿ 2 ತಾಸು ಕೂತ್ಕೊಂಡು ಇಷ್ಟ ರೀ ನಮ್ಮ ಲಾಗನ ಏನು ಮಾಡ್ಬೇಕು ರೀ ಊಟ ಮಾಡೋಣ ಬರ್ರಿ ಮೇಡಮ್ ಹೆಂಗಿತ್ತು ರೀ ಊರು ಬೇಷ ನಮ್ಮೂರು ಬೇಷ ನಿಮ್ಮೂರು ಬೇಷ 2 ಬೇಷ. ನಂಗೆ ಈ ಥರ ರೊಟ್ಟಿ ಪಲ್ಯ ಉಣ್ಣಕ್ಕೆ ಇಷ್ಟ ರೀ ಹಳ್ಳಿಯಾಗ ನಂಗೆ ಗೊತ್ತಿದ್ದಿಲ್ಲ ರೊಟ್ಟಿ ಪಲ್ಯ ಚಂದ ತಿನ್ನೋದು. ಸೀರೆ ಜೊತೆಗೆ ಈ ಸೀರೆ ನೀವೇ ಹೇಳಿದ್ರು ಒಂದು ಅದು ಬಾಟಲ್ ಗ್ರೀನ್ ಪಿಂಕ್ ಬಾರ್ಡ್ರ್ ಇದೆಲ್ಲ ಅದೊಂದು ತೊಗೊಂಡು ಬಿಡ್ರಿ ಅಂತೇಳಿ ನಾನು ಹೇಳಿದೆ ಬೇಡ ರೀ ಅದು ಬೇಡ ಇದನ್ನೇ 2 ಪೀಸ್ ಹಾಕ್ರಿ ಅಂತ ಹೇಳಿದ್ದೆ. ನೀವು ಒಂದೇ ಕಳಿಸಿರಿ ಈ ಸೀರೆ ಜೊತೆಗೆ ಈ ಸೀರೆ ಒಟ್ಟಿಗೆ ಮಾಡ್ಕೊಂಡಿದ್ದೆಲ್ಲ ಇದು 2 ಸೀರೆ 750 ಕೊಡ್ತೀರಲ್ಲ 2 ಸೀರೆಗೆ 750 ಇದಕ್ಕೆ ಪೇ ಮಾಡಿದ್ದೆ ಇದ್ರ ಅಮೌಂಟ್ ಇದಕ್ಕೆ ಪೇ ಮಾಡಿದ್ದೆ ಬಟ್ ಒಂದೇ ಬಂದೈತೆ ಈ ಸೀರೆ ನಮಗೆ ನೋಡಿರಿ. ನನ್ಕಂದ ಊಟ ಹಚ್ಕೊಡತ್ತಿದ್ರಿ ಇವತ್ತು ರಾಗಿ ರೊಟ್ಟಿ ಮಾಡಿದ್ದೆ ತಿಂದ್ವಿ. ನಾ ಇದ್ದ ಸೋಫಾ ಮೇಲೆ ಕುಂತು ತಿನ್ನಾಗತ್ತಿದ್ದೆ ಇವರು ಮಾಡುವಾಗ ಬಿಸಿ ಬಿಸಿದು ಹಾಕ್ಕೊಟ್ಟೆ ಉಂಡು ತಿಂದ್ರೆ ತನು ಮನು ಇವರು ತಿಂದು ಅನ್ನ ಸಾರು ಉಣ್ಣಾಕತ್ತಾರೆ. ನನ್ನ ಕೂಸು ನನಗೆ ಎದ್ದು ಹಾಕೊಳಕ್ಕೆ ಸ್ವಲ್ಪ ಬೇಸರ ಆಯ್ತು ಸ್ವಲ್ಪ ಹಾಕ್ಕೊಡಪ್ಪಾಜಿ ಅಂತ ಅನ್ನ ಸಾರು ಚಂದ ಬಿಡ್ಸಾಕತ್ತೆ ನೋಡ್ರಲ್ಲಿ. ಸಾಕು ದುಮ್ಮಾಗುತ್ತಾನ. ಥ್ಯಾಂಕ್ ಯು ಕಂದ ನೋಡ್ರಿ ಎಷ್ಟು ಚಂದ ಹಾಕೊಟ್ಟಾನ ಅನ್ನ ಸಾರು ಒಂದು ತೂಣ್ ಏನಾಗಲ್ಲ ಬಾಂಡೆ ತಿಕ್ಕದು ಎಲ್ಲ ಹಚ್ತಿದ್ರು ನಿನಗೆ ಕೆಂಪಿ ಮನು ಸರಿ ಮನು ಅಂದೆ. ಹಿಂಗೆ ನೋಡ್ರಿ ಊಟ ಎಲ್ಲ ಆಯ್ತು ಟೈಮ್ 10:30 ಆಯ್ತು ಮಕ್ಕ ಅರ್ಧಂಬರ್ಧ ಉಂಡಿದ್ರು ಅರ್ಧಂಬರ್ಧ ನಾವು ಊಟ ಮಾಡಿದ್ರು ನಮ್ಮ ಮನೆ ಊಟ ಕೊಡೋಕೆಲ್ಲ ಹೆಲ್ಪ್ ಮಾಡಿದಾರೆ. ಅವ್ರ ಮಮ್ಮಿಗೆ ಊಟ ಮಾಡಿಸಿದ ಅವ್ರ ಪಪ್ಪಾಗೆಲ್ಲ ತಂದು ಕೊಟ್ಟ ತುಪ್ಪ ತಂದು ಕೊಟ್ಟ ಖಾರ ತಂದು ಕೊಟ್ಟ ಎಲ್ಲ ಕೆಲಸ ಮುಗಿಸಿದ್ವಿ. ಈಗ ಚೌಳಿಕಾಯಿ ದುಬಾರಿ ಇದ್ರೊಳಗೆ ನಮ್ಮ ಮನೆ ತಗ ನಂಗೆ ಭಾಳ ಫೇವ್ರೇಟ್ ರೀ ಚೌಳಿಕಾಯಿವು. ಹಾಗಾಗಿ ನಾವು ಮಧ್ಯಾಹ್ನ ತೊಗೊಂಬಂದಿದ್ದಾರೆ ಅವರು ನಮ್ಮ ಮೇಡಮ್ ಅವ್ರು ನೋಡಿಲ್ರಿ ಯಾಕಂದ್ರೆ ಅವ್ರು ನಾವು ಥರ ಮಾಡಂಗಿಲ್ಲ ರೀ ಆರ್ಡರ್. ಈಗ ನನಗೆ ಸಂಕಟ ರೀ ತಗೊಂಬಂದಿದ್ದೆ ನೋಡಿರಿ 30 ರೂಪಾಯಿ ಪಾಕಿಲ್ಲ ಅಂದ್ರು 50 ರೂಪಾಯಿಗೆ ಅರ್ಧ ಕೆಜಿ ಮಾಡ್ತಾ ಇದೀನಿ ಹೆಚ್ಚಿಗೆ ಕೊಟ್ಟಾರ ಅವರು. ನಾರಿನಂಶ ಇರ್ತೈತೆ ಆರೋಗ್ಯಕ್ಕೆ ಒಳ್ಳೇದು ಅಂಥೇಳಿ. ಆಮೇಲೆ ಇದು ನಮ್ಮ ಮನ್ಯಾಗ ನಮ್ಮ ಮನೆಗೆ ಹೆಚ್ಚೋದು ಭಾಳ ಕಷ್ಟ ರೀ ಈ ಕೆಲಸ ಒಂದು ಕೆಲವೊಂದು ಕಷ್ಟಗಳದವ್ರಿ ಭಾಳ ಅಂದ್ರೆ ಭಾಳ ಕಷ್ಟ ಅವರಿಗೆ. ಹಾಗಾಗಿ ನಮ್ಮನ್ನು ಬಿಟ್ಟು ಮಾಡೋರಿಲ್ಲ ಮತ್ತು ನಾನು ಉದ್ಯೋಗದಲ್ಲಿ ಇರ್ತೀನಲ್ರಿ ಹಾಗಾಗಿ ಹೆಲ್ಪನ್ ಆಗುತ್ತೆ ಒಟ್ಟಿಗೆ ಒಳ್ಳೆ ಆಹಾರನಾಗುತ್ತೆ ಅಂತೇಳಿ ಹೆಚ್ಚು ಕೊಡ್ತೀನಿ ರೀ. ಮನೆದು ಇಷ್ಟ ಇಲ್ಲ ಹಿಂಗಿದೆ ನಾಳೆ ಚೌಳಿಕಾಯಿ ನಾಳೆ ಮಮ್ಮಿ ಇಬ್ಬರಿಗೂ ರೊಟ್ಟಿ ಕಟ್ಬಿಡ್ತಾ ತನ್ನ ರೊಟ್ಟಿ ಬೇಕಾ ನಾಷ್ಟ ಬೇಕು ನಿಂಗೆ ತನ್ನಗ ನಾಷ್ಟ ರೀ ರೊಟ್ಟಿನ ಬೆಳಿಗ್ಗೆ ಮಾಡಿಟ್ಟು ಹೋಗ್ಬಿಡ್ತಾರೆ ಈಗ ಅವ್ರು. ಆದ್ರೆ ಹುರಿದಿಡ್ತೀನಿ ರೀ ಈಗ ಮತ್ತೆ ಇದಕ್ಕೆ ಊಟ ಹೊಟ್ಟೆ ಆಗೈತೆ ಈಗ ಆದ್ರೆ ಹುರಿದ್ರೆ ಇಡ್ತೀನಿ ರೀ. ಮತ್ತು ಇದಕ್ಕೆ ಏನಾರ ಒಂದು ಪುಡಿ ಮಾಡ್ಬೇಕ್ರಿ ಗುರವ ಪುಡಿ ಶೇಂಗಾ ಪುಡಿ ಅದನ್ನು ಮಾಡಿ ಇಡ್ತೀನಿ. ಒಗ್ಗರಣೆ ಕೊಡೋಣ ಅಷ್ಟ ಒಗ್ಗರಣೆ ಕೊಟ್ಟು ಹಿಂಗೆ ಮಾಡಿದ್ರೆ ಮುಗಿದೈತ್ರಿ. ಸೊ ಒಂದು ಪಲ್ಯ ಮಾಡ್ಬೇಕಂದ್ರೆ ಮತ್ತೆ ಹಳಸ್ತದ ಬಿಸಿಲು ಭಾಳ ಐತಿ ಈಗ ಅಂತೇಳಿ ಈಗ ಬೆಳಗ್ಗೆ 6 ಗಂಟೆಗೆ ಅದು ಓಡಾರಿ ನಾವು ಕೆಲ್ಸಕ್ಕೆ. ಹಾಗಾಗಿ ಇಲ್ಲಾಂದ್ರೆ ಮುಂಜಾನೆ ಅಷ್ಟನ್ನ ಈಗ ಹೊಟ್ಟೆ ಇಟ್ಕೊಂಡು ಹೋಗಾರ ರೀ ಅವರು ಮಂದಿ. ಹಿಂಗೆಲ್ಲ ನೋಡ್ರಿ ಹೆಲ್ಪ್ ಮಾಡ್ಬೇಕಲ್ರಿ ಹೆಂಡತಿಗೆ ಹೆಲ್ಪ್ ಮಾಡಾಕತ್ತೀವಿ ನೋಡ್ರಿ ಇಷ್ಟ ಮುಗಿತ್ರಿ ತಾನು. 4 ದಿವಸ ಬಂದ್ ಮಾಡಿದ್ವಲ್ಲ ಅಬ್ಬಾ ಇನ್ನು ಮಧ್ಯಾಹ್ನ ಬಂದಾಗ ವರ್ಷ ನೋಡ್ರಿ ಸ್ವಲ್ಪ ನೋಡ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ರಾತ್ರಿ ರೆಡಿ ಮಾಡ್ಕೊಂಡ್ರೆ ಮುಂಜಾನೆ ಬರೋಕೆ ಅನುಕೂಲ ಆಗತ್ತೆ ರೀ. ಹಾಗಾಗಿ ಬಂದು ಅಂಗಡಿ ತೊಗೊಳಕತ್ತೀನಿ ನಾಳೆ ಬೆಳಗ್ಗೆ ಚಲ್ ಮಾಡ್ಬೇಕು ಶಿವ ಅಂಥೇಳಿ 4-5 ದಿವಸ ಆಗಿತ್ತು ಅಂಗಡಿ ಬಂದ್ ಮಾಡಿ ಎಲ್ಲ ಹೋಳಿನ ಸಲಾಗಿ. ಆಮೇಲೆ ನಮ್ಮದು ರೆಸ್ಟ್ ಅಂತ ಹಿಂಗಿದೆ ನೋಡ್ರಿ ಜಾಗದ
ನೀಟಾಗಿ ತೊಗೊಳೋದು ಹೋಗಿದ್ನಲ್ರಿ. ಈಗ ಅಂಗಡಿ ಚಾಲೂ ಮಾಡ್ಬೇಕು ನೋಡ್ರಿ. ಟೈಮ್ ಕರೆಕ್ಟ್ 6:15 ಆಗೈತಿ. ಬನ್ನಿ ಪಟ ಚಲೋ ಮಾಡ್ಬೇಕ್ರಿ. ಓರೇ ಒಂದು ವಾರ ಓಳು ನೀರಿ. ಚಾ ಆತು ಕೊಡತ್ತೀನಿ. ಚಲೋ ಮಾಡಿದ್ರಿ. ಗಿರಾಕೆಲ್ಲ ಬಂದರು. ಕರೆಕ್ಟ್ 7 ಗಂಟೆ ಆಯ್ತು ರೀ. 7-10 ನಿಮಿಷ ಕಡಿಮೆ ಐತೆ. ಚಾ ರೆಡಿ ಆಯ್ತು. ಎಲ್ಲರೂ ಕೇಳೋದು ಎಲ್ಲೋಗಿದ್ದು ಎಷ್ಟು ದಿನ ಅದು ಶೂಟಿಂಗ್ ಮಾಡೋದು ಅಂತೇಳಿ. ಒಂದು ವಾರ ಆದಮೇಲೆ ಹೊಸ ಕೆಲಸ ಚಾಲೂ ಮಾಡ್ದಂಗೆ ಆಗೈತೆ ರೀ. ವಾಪಸ್ ಚಾ ಮಾಡಿದ್ನಿ, ಖಾಲಿ ಆಯ್ತು. ಮತ್ತು ವೆಲ್ಕಮ್ ಬ್ಯಾಕ್ ರೀ. ಅದು ಕಮ್ ಬ್ಯಾಕ್ ಅಂದಂಗೆ ಆಯ್ತು. ಏನು ಮಾಡೋದು? ಬರೋದು ಹಾಳೆ ಹೋಗೋದು, ಬರೋದು ಹಾಳೆ ಹೋಗೋದು. ಸಂಜೆ ಮುಂಜಾನೆ ನೀರಿನ ಡಬ್ಬಿ ಕಾಣ್ತಂದ್ರೆ ಅದನಂತ ನೋಡಿನಿ. ನಾನು ಬಂದೀನಿ, ನೀನು ನೋಡಿದಿ. ಆ ಕ್ಯಾನ್ ಕಾಣಿತು. ಏಯಪ್ಪ ಬಂದಾನ ಅಂತೇಳಿ ಹಾಗೆ ಬಂದೈತಪ್ಪ. ನಮ್ಮ ಆಸಾಮಿ ಅಂದ್ರನ ಈಗ ನಿನ್ನ ಬಳಿ 500 ರೂಪಾಯಿ ಚಿಲ್ಲರ್ ಕೇಳಿ ನೀ ಕೊಡೋದಲ್ಲ. ಇದ್ದಿದ್ದಿಲ್ಲ. ಅದಕ್ಕೆ ಬೇಡ ಸಾಯಿನ ಅಂಗಡಿಯಾಗ ಇಸ್ಕೊಂಡೆ. ಇದು ಮೊಡ್ಕದವ್ರು ನಿಂತಿದ್ರು. ನನಗೊಂದು 500 ರೂಪಾಯಿ ಚಿಲ್ಲರ್ ಕೊಡ್ರೆ ಅಂತ ಒಂದು ಹಾಲು ತೊಗೊಂಡೆ. ಚಿಲ್ಲರ್ ತೊಗೊಂಡು ಹೋಗಿ ಸಂತೆ ಮಾಡ್ಕೊಂಡು ಸಂಡೆ ಬಜಾರ್ ಮಾಡ್ಕೊಂಬಂದಿರ. ಇವ್ರು ನೋಡ್ರಿ 1 ತಿಂಗಳು ಆತಂತ. 1 ತಿಂಗಳು ಬಿಟ್ಟು ಬಂದಿನ ಅಂತ. 4 ದಿನ ಹೋದ್ರೆ 1 ತಿಂಗಳು ಹೋದಂಗ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ. ಬರ್ರಿ ಇವತ್ತಿನ ರೂಟೀನ್ ಈಗ ಶುರು ಮಾಡ್ಕೊಂಡೀನಿ. ಲಾಗ್ನ ಬೆಳಿಗ್ಗೆಯಿಂದ ಇವತ್ತು ಏನೆಲ್ಲ ಆಕೈತೆ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಬೆಳಗಿದ್ದು ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದೈತ್ರಿ. ಬಾಂಡೆ ಗಿಡ ರಾತ್ರಿನ ಬೆಳಗ್ಗೆ ಇಟ್ಟು ಮಕ್ಕೊಂಡಿದ್ದೆ. ಇಬ್ಬರಿಗಿನ ನನ್ನ ಜೊತೆನೇ ಎಬ್ಬಿಸ್ಕೊಂಡೀನಿ. ಇವನಿಗೆ ಓದ್ಕೋಬೇಕಂತೇಳಿ ಎಬ್ಬಿಸ್ಕೊಂಡೀನಿ ರೀ. ಎದ್ದು ಓದಾಕತ್ತಾನ. ಇವನಿಗೆ ಸ್ವಲ್ಪ ನಿನ್ನೆ ಜ್ವರ ಬಂದೈತ್ರಿ. ಹಾಗಾಗಿ ಬೇಗ ಮಕ್ಕೊಂಡಿದ್ದೆ. ಬೇಗ ಇದ್ದ ನನ್ನ ಜೊತೆನ. ಹೇಳ್ತೀನಿ ನೀವು ನೋಡಿರಿ. ಮೊನ್ನೆ ಆರಾಮಿದ್ದೆ. ಈಗ ಅಲ್ಲೇ ನಿನ್ನೆ ಜ್ವರ ಬಂದವ ಹಂಗೆ. ಈಗ ಎಲ್ಲ ಕ್ಲೀನಿಂಗ್ ಆಗೈತಿ. ಇವು ರಾತ್ರಿ ತಿಕ್ಕಿಟ್ಟಿದ್ದು ಬಾಂಡೆ ಈಗ ಜೋಡಿಸ್ಕೊತೀನಿ ರೀ. ಅಡುಗೆ ಮನೆಗೆ ಬಂದ್ರೆ ಮನ್ವಿತ್ತಿಗೆ ನೀರು ಇಟ್ಟೀನಿ ರೀ. ಇವತ್ತು ಈಗ ಡಬ್ಬಿಗೆ ಆಯಿತು. ಬೆಳಿಗ್ಗೆ ಈಗ ನಾಷ್ಟಕ್ಕೂ ಆಯ್ತು ಅಂತೇಳಿ ದೋಸೆ ಮಾಡತ್ತೀನಿ. ಇನ್ಸ್ಟಂಟ್ ದೋಸೆ ಅಕ್ಕಿ ಹಿಟ್ಟು ನೆನೆಸಿಟ್ಟೀನಿ. ಸೂಪರ್ ಹಾಕವ್ರಿ. ಇದು ಆಲೂಗಡ್ಡೆ ಚಟ್ನಿನ ಮಾಡಿ ಕಟ್ತಿದ್ರಿ ಇಬ್ಬರಿಗೇನು. ಚಟ್ನಿ ಬ್ಯಾಸಿಗಲ್ಲ ರೀ, ಬಿಸಿಲಿಗೆ ತಡೆಯೋದಿಲ್ಲ. ಅದ್ರಾಗ ಮನ್ವಿತ ಫುಲ್ ಡೇ ಹೋಗ್ತಾನಲ್ಲ ರೀ. ಅವ್ನು ಬರೋದನ್ನ 5 ಗಂಟೆಗೆ ಬರ್ತಾನೆ. ಹಂಗಾಗಿ ಅವನಿಗಂತೇಳಿ ಪಲ್ಯ ಮಾಡಾಕತ್ತೀನಿ, ಆಲೂಗಡ್ಡೆ ಪಲ್ಯ. ಇವು ಕರೆ ಹೇಳ್ಬೇಕಂದ್ರೆ 3 ಇದ್ವು ರೀ. ಪುಟಾಣಿ 3 ಇದ್ವು. ಅವ್ನಿಗೊಬ್ಬನಿಗೆ ಅದು ಸಾಕಂತೇಳಿ ಇವನ್ನ ಕುದಿಸಿ ತೆಗ್ದೀನಿ. ಈಗ ಸಿಪ್ಪೆ ಎಲ್ಲ ಬಿಡಿಸಿ ಇದನ್ನು ಪಲ್ಯ ಮಾಡ್ತೀನಿ. ಉಳ್ಳಾಗಡ್ಡೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತೀನಿ ರೀ. ಈ ಕಡೆಗೆ ನಮ್ಮ ಕಷಾಯ ರೆಡಿ ಆಗೈತಿ. ಉಕ್ಕಿ ಚೆಲ್ಬಿಟ್ಟೈತೆ ರೀ. ಸಣ್ಣ ಹಿಟ್ಟೆಲ್ಲ ಜೋರು ಇಟ್ಟು ಹೋಗ್ಬಿಟ್ಟೀನಿ. ಉಕ್ಕಿ ಚೆಲ್ಲೈತಿ. ಇದನ್ನ ಸೋಸ್ಕೊಂಡು ಕುಡಿಬೇಕು. ಈ ಕಡೆ ಬರ್ರಿ ಅಕ್ಕಿ ಹಿಟ್ಟು ನೆನೆಸಿಟ್ಟೀನಿ. ಇದಕ್ಕೆ ಯಾವುದೇ ರೀತಿ ಅಳತೆ ಏನು ಹಾಕ್ಕೊಂಡಿಲ್ಲ ನಾನು. ಅಂದಾಜು ನಮ್ಮ ಮನೆಗೆ ಎಷ್ಟು ಹೋಗುತ್ತೋ ಅಷ್ಟನ್ನು ಅಂದಾಜು ಹಾಕಿ ಒಂದು ಸ್ವಲ್ಪ ರವೆ ಹಾಕೀನಿ. ಒಂದು ಮುಟ್ಟಿಗೆ ಒಂದು ಮುಷ್ಟಿ ಇಷ್ಟು ರವೆ ಹಾಕೀನಿ. ಉಪ್ಪು, ಸಕ್ಕರೆ, ಒಂಚೂರು ಸೋಡಾ ಪುಡಿ ಹಾಕಿದ್ದೀನಿ ರೀ. ಇಲ್ಲೇ ಕಾಣತ್ತೆ ನಿಮಗಿನ ಮೇಲೆ ಅದು ರವೆ ಮಿಕ್ಸ್ ಮಾಡೀನಿ. ರವೆ ಹಿಟ್ಟನ್ನು ಇವು 3 ಇಂಗ್ರೀಡಿಯೆಂಟ್ ಮೇಲೆ ಇದಾವೆ. ಒಂದು ಮಿಕ್ಸ್ ಮಾಡ್ಕೋಬೇಕು. ಈಗ ಹಾಕೋಕ್ಕೂ ಮುಂಚೆ ನೆನೆಯಿಲ್ಲ ಅಂತ ಬಿಟ್ಟೀನಿ. ಒಂದು 10 ನಿಮಿಷ ನೆನೆಯಿಲ್ಲ ಸಾಕು. ಈಗ ಈ ದೋಸೆ ಜೊತೆ ಮಸಾಲೆ ದೋಸೆ ಮಾಡಿದರೆ ಇದನ್ನ ನಡುವೆ ಚಟ್ನಿ ಸೌರಿ ಬೇಯಿಸ್ಕೊಟ್ರೆ ಸಖತ್ತಾಗಿ ಹಾಕೈತಿ ಮಸಾಲೆ ದೋಸೆ. ನೋಡ್ತಿರ್ಬೋದು. ಏನಾಗಿಲ್ಲ ರೀ ಚಟ್ನಿ. ಯಜಮಾನ್ರು ಅಂದಿದ್ರು ಅದಕ್ಕೆ 4-5 ದಿನ ವಾರಂಟಿ ಐತೆ ಅಂತೇಳಿ. ನಿಜ ಏನಾಗಿಲ್ಲ ನೋಡ್ರಿ. ಇವತ್ತು 3ನೇ ದಿನ. ಬರ್ರಿ ಈಗ ಮುಂದೆ ಕೆಲಸ ಎಲ್ಲ ಮಾಡೋಣ ಅಂತ ಇದು ಪಲ್ಯ ಕಳಿಸ್ಕೊತೀನಿ. ಅವ್ನಿಗೆ ಸ್ವಲ್ಪ ಕೇಳೋದೈತ್ರಿ. ಖುಷಿ ಅನ್ಸರ್ ಕೇಳ್ತೀನಿ. ಒಂದು 5 ನಿಮಿಷ ಎಲ್ಲ ಮುಗಿಸಿ ಬರ್ತೀನಿ. ಸ್ನೇಹಿತರೆ, ಈಗ ನೋಡ್ರಿ ನಾನು ಮುಂಜಾನೆ ಲಾಗ್ ಹಿಡ್ದಕ್ಕೆ ಮಧ್ಯಾಹ್ನ ಹಿಡಿಯೋಕ್ಕಾಗಲಿಲ್ಲ. ಯಾಕಂದ್ರೆ ನಮ್ಮ ಮನೆಯೊಳಗೆ ಮಧ್ಯಾಹ್ನ ಆಗಲೇ ಹೇಳಿದ್ನಲ್ಲ, ನಿಮ್ಮ ಮುಂಜಾನೆ ಇದ್ದಾಗ ಮಧ್ಯಾಹ್ನ ಇದ್ದಂಗೆ ಸಂಜೆ ಇರಲ್ಲ ನಮ್ಮ ಮಕ್ಕಳು. ಅಂದರೆ ಇವಾಗ ನಿನ್ನೆ ಸಂಜೆಯಿಂದ ಸ್ವಲ್ಪ ಲೈಟಾಗಿ ಮೈ ಬಿಸಿ ಆಗಿತ್ತು ರೀ. ಹಂಗಾಗಿ ಜ್ವರ ಅಂತ ಅನಿಸಿದ್ದಿಲ್ಲ. ಈಗ ಅವತ್ತು ಪೂರ್ತಿ ಜ್ವರ, ರಾತ್ರಿ ಜ್ವರ ಇದ್ದು ರೀ. ಸಂಜೆ ಕಡಿಮೆ ಇತ್ತು, ರಾತ್ರಿ ಜಾಸ್ತಿ ಆಯಿತು. ಸ್ಕೂಲ್ 2 ದಿನ ಹೋಗಿಲ್ಲ. 5 ದಿನ ಅಬ್ಸೆಂಟ್ ಆಗೈತಲ್ಲ ರೀ. ಮತ್ತು 2 ದಿನ ಹೋಗಿನ ಮತ್ತೆ ಅಬ್ಸೆಂಟ್ ಅಂದ್ರೆ ಹಿಂಗೆ ಎಕ್ಸಾಮ್ ಬೇರೆ ಹತ್ರ ಅದಾವ ಅಂತೇಳಿ
ಕಳ್ಸಿದ್ವಿ. ಅವನಿಗೂ ನಾವು ಹೋಗಿನ ಮಮ್ಮಿಯಿಂದ ಬೆಳಗಿದ್ದ ಕಡಿಮೆ ಇದ್ದೀವಿ ರೀ, ರಾತ್ರಿ ಇದ್ದು ಜ್ವರ. ಸ್ಕೂಲ್ಗೆ ಹೋಗಿ ಬಂದ, ಸ್ಕೂಲ್ನಾಗ ಫುಲ್ ಜ್ವರ ಬಂದವಂತ. ಮನೆ ಬರತ್ಲೆ ಮುಖ ಎಲ್ಲ ಕೆಂಪಾಗ್ಬಿಡಿತ್ತು, ಅಷ್ಟು ಜ್ವರ ಇತ್ತು. ತುಟಿ ಎಲ್ಲ ಲಿಪ್ಸ್ಟಿಕ್ ಹಚ್ಚಿದರಂಗಾಗಿದ್ರಿ, ಅಷ್ಟು ಜ್ವರ ಬಂದವು. ಅಂದರೆ ಹೀಟ್, ಬಾಡಿ ಹೀಟ್ ಅಷ್ಟಾಗಿ ಜ್ವರ ಅಪ್ರದ್ರಿ. ಕಣ್ಣಿನ ಬಿಳಿ ಗುಡ್ಡೆ ಎಲ್ಲ ಕೆಂಪಾಗ್ಯಾವ ಪೂರ್ತಿ. ಆ ಮಟ್ಟಿಗೆ ಜ್ವರ ಬಂದವು ಮಧ್ಯಾಹ್ನ ಸ್ಕೂಲಿಂದ ಬರತ್ಲೆ ತನುಗ. ಹಾಗಾಗಿ ನನಗೆ ಬೆಳಿಗ್ಗೆ ಒಂದು ಸ್ಕೂಲಿಗೆ ಹೋದಾಗ ಬರೀ ಅತ್ತಾಗೈತೆ ಗಮನ, ಜ್ವರ ಬಂದಿದ್ದು ಹುಡುಗ ಅಂತೇಳಿ. ಹಂಗಾಗಿ ಯಾವುದೇ ರೀತಿ ಮೈಂಡ್ ಡೈವರ್ಟ್ ಆಗ್ಬಿಡ್ತು. ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬೆಳಿ ಕಟ್ಟಿನ ಸಾರು ಮಾಡಿ ಅನ್ನ ಮಾಡೀನಿ ರೆಸ್ಟ್ ಮಧ್ಯಾಹ್ನ. ಅದನ್ನು ಏನಂದು ಊಟ ಮಾಡಿದ್ದು ಇವತ್ತು. ಅವನು ಬೆಳಿಗ್ಗೆ ನಾಷ್ಟ ಇಲ್ಲ, ದೋಸೆ ಮಾಡಿದ್ದಿಲ್ಲ ರೀ, ಅದನ್ನು ತಿಂದು ಹೋಗಿದ್ದಿಲ್ಲ, ಅರ್ಧ ತಿಂದಿದ್ದೆ. ಸ್ಕೂಲ್ನಾಗೂ ಒಂದು ಅರ್ಧನೂ ತಿಂದಿಲ್ಲ, ವಾಪಸ್ ತಂದನ, ಅದು ನಾ ತಿಂದೀನಿ. ಮಧ್ಯಾಹ್ನ ಊಟನೂ ಮಾಡಲಿಲ್ಲ ರೀ. ಒಂದಿಷ್ಟು ಅನ್ನ, ಒಂಚೂರು ಮೊಸರು ಉಣಿಸಿದ್ರು, ಒಂದು 4 ತುತ್ತೂ ಉಂಡಿಲ್ಲ, ಹಾಗೆ ಕೂತಾನ. ಹಾಗಾಗಿ ಪೂರ್ತಿ ಸಿಕ್ಕಾಬಿಡ ಬೇಜಾರಾಗ್ಬಿಡ್ತು. ಯಾಕಪ್ಪ ಇದು ಏನಂತಾರು, ಇದು ಎಷ್ಟು ದಿನ ಇದು ಈ ಥರ ಮಗ ಅಂತ ಅನ್ಸಿಬಿಡ್ದು, ಬೇಜಾರಾಗ್ಬಿಡ್ತೈತಿ. ಇಬ್ಬರು ಚೆಂದಾಗಿದ್ರೆ ಅಷ್ಟ ನಾವು ಚೆಂದ ಇರ್ತೇವೆ. ಅವ್ರು ಏನಾಯ್ತ ನನ್ನ ಮನ್ಯಾಗ ಮತ್ತು ಮನ್ಸಿಗೆ ನಮ್ದಿನ ಹೋಗ್ಬಿಟ್ಟಿರ್ತೈತಿ. ಈಗ ಔಷಧಿ ಹಾಕಿನ್ರಿ, ಮಲ್ಕೊಂಡಿದ್ದ ಸ್ವಲ್ಪ ಹೊತ್ತು, ಎದ್ದಾನ ಮಲ್ಕೊಂಡಿದ್ದು. ಒಂಚೂರು ಈಗ ಜ್ವರ ನಿಂತವ್ರಿ, ಈಗ ಆಟ ಆಡ್ತಾನೆ. ಅಂದರೆ ಬರೆಯಾಗತ್ತಾನ, ಹೋಮ್ವರ್ಕ್ ಐತಿ. ಇವು ವರ್ಕ್ ಶೀಟ್ನೆಲ್ಲ ಕಂಪ್ಲೀಟ್ ಮಾಡಕ್ಕೆ ಕೊಟ್ಟಾರ, ಮಾಡ್ಕೊಂಡು ಕೂತಾನ. ಅವನು ನಾಳೆ EVS ಐತ್ರಿ, 3ನೇ ಎಕ್ಸಾಮ್ ಬಂದಿತ್ತು. EVS ಹಿಂದಿ 2 ಇಟ್ಟಾರಂತ್ರಿ ನಾಳೆ. ನಿನ್ನೆ ಇವತ್ತು ಒಂದನೇ ಐತೆ ಸಬ್ಜೆಕ್ಟ್, ಮ್ಯಾಥ್ಸ್, ಇಂಗ್ಲೀಷ್. ಮೇಲೆ 2 ಇಟ್ಟಾರಂತ್ರಿ. ಅವ್ರದ್ದೊಂದು ಆ್ಯನ್ಯುವಲ್ ಎಕ್ಸಾಮ್ಸ್ ಐತಿ, ಒಂದೇ ರೀತಿ ಮಾಡಲ್ಲ ಅವರು. ಟೈಮ್ ಟೇಬಲ್ ಹೆಂಗೆ ಮಾಡ್ತಾರೆ. ಈಗ 2 ಸಬ್ಜೆಕ್ಟು, ಒಂದು ಗೋಲ್ಡಿನ ರಿವಿಷನ್ ಮಾಡಿಸ್ಬೇಕು, ಓದಕ್ಕೆ ಹಚ್ಚೀನಿ. ಹಾಗೆ ಇಲ್ಲಿ ನಮ್ಮದು ಕೆಲಸ ನಡೆದೈತೆ ರೀ. ಎಷ್ಟು ಮಾಡ್ರಿ. ಹಂಗಾಗಿ ಈಗ ಅವ್ನಿಗೆ ಜ್ವರ ಭಾಳ ಇರೋದಕ್ಕೆ, ಹೀಟ್ ಹೆವಿ ಐತಿ ಅಂತೇಳಿ ಏನೂ ಉಂಡಿಲ್ಲ ಅಂದ್ಮೇಲೆ ಮತ್ತು ಎಳ್ನೀರು ಕೊಟ್ಟು ಕಳಿಸಿದ್ರು ಹುಡುಗನ ಕೈಗೆ. ಎಳ್ನೀರು ಕೊಡ್ಸೀನಿ, ಎಳ್ನೀರು ಕುಡಿದು ಕೂತ್ಕೊಂಡ್ರಿ. ಹಾಗೆ ಸ್ವಲ್ಪ ಹಾಲು ಕುಡಿತೀನಿ ಅಂದ್ರೆ ಹಾಲು ಕುಡಿಸ್ತಂತೇಳಿ ಹಾಲು ಕೊಡ್ಕೊಸ್ಯಾರ. ಹಾಲು ಕೇಳಿದೆ, ಕುಡಿಯಲ್ಲ ಅಂದವನು. ಒಂಚೂರು ನನಗೂ ತಲೆನೋವು ಆಗ್ತೈತಿ, ಒಂಚೂರು ಅದನ್ನ ಕಾಫಿ ಮಾಡ್ಕೊಂಡು ಕುಡಿದು ದೇವ್ರ ಮುಂದಿನ ದೀಪ ಹಚ್ಚಿಟ್ರಿ. ನಾನು ಕಸ ಒಂದು ಅಂಗಡೀನಿ ಇಲ್ಲ, ಅದು ಬಿಡ್ತದೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು ಮತ್ತೆ ಕೆಲಸ ಚಾಲು ಮಾಡ್ಬೋದು. ಕೆಲಸ ಆರ್ಡ್ರ್ ಅದಾವು, ಯುಗಾದಿ ಆಫರ್ ಆಗಿಬಿಟ್ಟಿದ್ರಲ್ಲ, ಅವೆಲ್ಲ ಆರ್ಡ್ರ್ ಬರತ್ತವನ್ನ ಪ್ಯಾಕಿಂಗ್ ಮಾಡ್ಬೇಕು ರೀ. ಅವನ್ನ ಆರ್ಡ್ರ್ ತೊಗೊಳೋದು ಮೊಬೈಲ್ನಾಗ ಟೈಮ್ ಹೋಗ್ಬಿಡ್ತೈತೆ ನಂದು. ಅದನ್ನು ಪ್ಯಾಕ್ ಎಲ್ಲ ಮಾಡಿ ನಾವು ಕಳಿಸ್ಬೇಕು. ಈ ಕಡೆ ದೇವ್ರ ದೀಪ ಹಚ್ಚಿ ಬಾಂಡೆ ಇಟ್ಟಿಲ್ಲ ಹೊರಗೆ, ಸಂಜೆ ಮಧ್ಯಾಹ್ನ ಉಂಡಿದ್ದು ಅವ್ನು ತಿಕ್ಕೊಂಬರ್ಬೇಕು. ಅದ್ರಾಗ ಮತ್ತು ಅವ್ನು ಜ್ವರ ಬಂದ್ರೆ ಮತ್ತೆ ಅದನ್ನು ಕಾಳಜಿ ಮಾಡಬೇಕು. ಆಮೇಲೆ ಮದುವೆಗೆ ರಿವಿಷನ್ ಕೊಡಿಸ್ಬೇಕು, ಇಷ್ಟು ಕೆಲಸ. ಮತ್ತು ರಾತ್ರಿ ಅಡುಗೆ ಮಾಡ್ಬೇಕು ರೀ. 24 ಗಂಟೆ ಸಾಲೋದೈತೆ ನನಗೊಂದು, ಹಂಗೆ ಅನಿಸ್ತೈತಿ. ಅದು ಬಿಸಿ ಇಟ್ಟಿನಿ ರೀ. ಇವೆರಡು ಮನು ಒಂಚೂರು ಬೇಕು ನಂದು ಹಾಫ್ ಕೊಡ್ತೀನಿ, ನಾನು ಒಂದು ಹಾಫ್ ಮಾಡ್ಕೊತೀನಿ. ನೋಡಿರಿ ನಾನು ಕಾಫಿ ಹೆಂಗೆ ಮಾಡ್ತೀನಿ ಅಂತೇಳಿ. ಕಾಫಿ ಸೂಪರ್ ಮಾಡ್ತೀನಿ ನಾನು, ಬಟ್ ಜಾಸ್ತಿ ಮಾಡಲ್ಲ ಅಂದರೂ ಕೂಡ ಇಷ್ಟು ಮಾಡ್ರೆ ಕರೆಕ್ಟ್ ಮೆಥಡ್ ಕಲಿಸ್ಯಾರ ನನಗೆ ಕಾಫಿ ಮಾಡೋದು ಹೆಂಗೆ ಅಂತೇಳಿ. ಹಾಗಾಗಿ ಮಾಡ್ತೀನಿ ರೀ. ಈಗ ಹಾಲು ಬಿಸಿಗಿಟ್ಟಿನಿ ರೀ, ಒಂಚೂರು ಸಕ್ಕರೆ ಕಣ್ಣಮ್ಮ ಮೆಸೇಜ್ ಹೋದಮ್ಮ, ಅದನ್ನ ಮೆಸೇಜ್ ಹೋದೆ ಅಳತಿ ಇಡಲ್ರಿ ನಾನು ಸಕ್ಕರೆ ಇದೆ. ಯಾಕಂದ್ರೆ ನಾನು ಸ್ವಲ್ಪ ಸ್ಟ್ರಾಂಗ್ ಕಾಫಿ ಕುಡಿಯೋದು ಜಾಸ್ತಿ, ಸಿಹಿ ಕಡಿಮೆ ಹಾಕಿ ಅದು ಜಾಸ್ತಿ ಹಾಕೈತಿ. ಈಗ ಇವು ಹಾಲು ತನಗೆ ಸ್ವಲ್ಪ ಕುಡಿಯೋಕೆ ಬೇಕಲ್ರಿ, ಹಂಗಾಗಿ ನಾನು ಅದಾಗ ಸಕ್ಕರೆ ಹಾಕಿಲ್ಲ. ಅವ್ನು ಯಾವಾಗ ಅಂತ ನಾವು ಬಿಸಿ ಮಾಡಿಕೊಡ್ತೀನಿ. ಈಗ ನಮಗಷ್ಟೇ ಕಾಣಿಸೋದೇ ಇದೆ. ಇಷ್ಟು ಸಾಕು, ಚೂರು ಚೂರು. ಯಾಕಂದ್ರೆ ಅದು ಮತ್ತೆ ಜಳ ಆಗುತ್ತೆ, ಈಗ ಬೇಸಿಗೆ ಎಲ್ಲ ಸಿಕ್ಕಾಬಿಟ್ಟು ಜಳ ಆಗುತ್ತೆ. ಆ್ಯಕ್ಚುಲಿ ನಾನು ಹಿಂಗೆ ಮಾಡಲ್ಲ,
ಹಾಲಿನ ಡಬ್ರೊಳಗೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕು. ಇದೀಗ ಹಾಲು ಸಕ್ಕರೆ ರೆಡಿ ರೀ. ಇದಕ್ಕೆ ಈ ಹಾಲಿಗೆ ಬೂಸ್ಟ್ ಹಾಕಂಗಿಲ್ಲ, ಇಲ್ಲಿ ಹಾಕಬಾರ್ದು. ಈ ರೀತಿ ಮಾಡಿ ನೋಡ್ರಿ, ಕಾಫಿ ಏನು ಸೂಪರ್ ಆಗಿರ್ತೈತೆ ಅಂತೇಳಿ. ಈಗ ನಾವು ಸಪ್ರೇಟ್ ಒಂದು ಲೋಟ ತೊಗೊಂಡಿರ್ತೀವಲ್ಲ ಮಿಕ್ಸ್ ಮಾಡೋಕ್ಕಂತೇಳಿ ಎತ್ತಿಟ್ಕೊಂಡಿರ್ತೀವಲ್ಲ, ಅದಕ್ಕೆ ಹಾಕೋಬೇಕು ರೀ ಕಾಫಿ ಪುಡಿನ ಹಾಕಿ. ಇದಕ್ಕೊಂಚೂರು ಇದಕ್ಕೊಂಚೂರು ಒಂದೇ ಸರಿ ಮಾಡ್ಬೋದಿತ್ತು, ಹೇಳಿದ್ನಲ್ಲ ಆ ಥರ. ಈಗ ಇದಕ್ಕೆ ಹಾಲು ಹಾಕ್ತೀನಿ ರೀ. ಕಾಫಿ ಇದನ್ನ ಹೊಳ್ಳಿ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ರೀ. ನನಗೆ 4-3 ವಾಟೆ ತೊಗೊಳೋ ಅವಶ್ಯಕತೆ ಇಲ್ಲ. ನಾನು ಅದು ಹಾಲು ಎತ್ತಿಟ್ಟಿನಿ ಅಂದರೆ ಹಾಲಿಂದ ಬರೀ ಉಪಯೋಗಿಸ್ಕೊಂಡಿಲ್ಲಲ್ಲ, ಅದಕ್ಕೆ ಇಂಕ್ಲೂಡ್ ಮಾಡೀನಿ. ನೀವು ಹಾಲಿಂದ ಬರೀ ತಂದು ಡೈರೆಕ್ಟ್ ಹಾಲು ಸಕ್ಕರೆ ಅದ್ರಾಗ ಕಾಯಿಸಿ ಕಾಫಿ ಪೌಡ್ರ್ 1 ಲೋಟಕ್ಕೆ ಹಾಕಿ 2 ಲೋಟದಿಂದ ಏನು ಮಾಡ್ಬೋದು. ನಾವು 1 ಲೋಟ ಎಕ್ಸ್ಟ್ರಾ ತೊಗೊಂಡು ಅಷ್ಟೇ, ಸಾಕ್ರಿ ಇಷ್ಟು ಪುಟಾಣಿ. ಇದು ಸ್ವಲ್ಪ ಮನಗ ಇದೆ ನನಗೆ. ಕಂದಮ್ಮ ಏನಂದ್ರೆ ನೋಡ್ದ್ಯಾ ಸ್ನೇಹಿತರೆ, ನಾನು ನಿನ್ನೆರ ಲಾಗ್ ಹಾಕಿದ್ದೆ. ತನ್ಮಯ ಈ ಥರ ಸೆಲೆಕ್ಟ್ ಆಗ್ಯಾನ ಯಾಡ್ಸಿಗೆ, ಅವನಿಗೆ ಒಳ್ಳೆ ಅವಕಾಶ ಸಿಕ್ಕೈತಿ ಅಂತ ಎಷ್ಟು ಖುಷಿಯಾಗಿತ್ತು ಅದನ್ನೆಲ್ಲ ನೋಡಿದಾಗ. ಆ್ಯಕ್ಚುಲಿ ಏನು ಗೊತ್ತ್ರಿ, ಇವತ್ತು ನಿನ್ನೆ ಬುಧವಾರ, ಇವತ್ತು ಗುರುವಾರ. ಆ್ಯಕ್ಚುಲಿ ಇವತ್ತು ಫೋಟೋ ಶೂಟಿಂಗ್ ಇತ್ತು ಒಂದು, ಬರೋಕ್ಕೆ ಹೇಳಿದ್ರು. ಇವತ್ತು ಹೋಗಬೇಕಿತ್ತು. ನಾನು ನಿಮ್ಗೆ ಹೇಳಿದ್ನಲ್ಲ ಜ್ವರ ಬಂದೈತೆ ಅವ್ನಿಗೆ ಅಂತೇಳಿ. ಫುಲ್ಲು ಸುಸ್ತಾಗ್ಬಿಟ್ಟ. ಹೆವಿ ಜ್ವರ ಅದು, ಕಣ್ಣೆಲ್ಲ ಕೆಂಪಾಗಿ ಹುಡುಗನ ನೋಡೋಕ್ಕಾಗಲ್ರಿ, ಆ ರೀತಿ ಆಗ್ಬಿಟ್ಟೈತಿ. ರಾತ್ರಿ ಎಲ್ಲ ಈಗ ನಾನು ನಿಮ್ಗೆ ರಾತ್ರಿ ವಾಯ್ಸ್ ಕೊಡಾಕತ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಸಿಕ್ಕಾಪಟ್ಟೆ ಜ್ವರ ಅದ ಅವನಿಗೆ. ಲಾಸ್ಟ್ ಟೈಮ್ ತೋರಿಸ್ಕೊಂಬಂದಿದ್ದು ಸಿರಪ್ ಇತ್ತು, ಸಿರಪ್ ಹಾಕಿ ಮಗ್ಸಿನಿ. ಒಂದು ಅಗಳು ಊಟ ಮಾಡಿಲ್ಲ. ಇವತ್ತಿಂದ 3 ಹೊತ್ತು ಊಟನ ಬಿಟ್ಟಾನ. ನಾಳೆ ನೋಡೋಣ್ರಿ, ಕಡಿಮೆ ಆತಂದ್ರೆ ಹೇಳಿನ ಮಾತಾಡೇನಿ ಈ ಥರ ಆರಾಮಿಲ್ಲರಿ ಅವ್ನಿಗೆ ಅಂತೇಳಿ. ಸರಿ ಮೇಡಮ್, ಆರಾಮಾದ್ಮೇಲೆ ಕಳಿಸ್ರಿ ಅಂತ ಹೇಳ್ಯಾರ. ಕರ್ಕೊಂಡು ಹೋಗ್ಬೇಕು. ಅಟ್ಲೀಸ್ಟ್ 2 ಆಪ್ಷನ್ ಐತಿ. ಇನ್ ಕೇಸ್ ನಿಮ್ಗೆ ಏನಾದರೂ ಫೋಟೋ ಶೂಟಿಂಗ್ ಐಡಿಯಾ ಇತ್ತಂದ್ರೆ ನಾವು ಹೇಳ್ದಂಗೆ ಒಂದಷ್ಟು ನೀವಾದರೂ ಫೋಟೋಸ್ ಕಳಿಸ್ರಿ, ಇಲ್ಲ ನೀವೇ ಬರ್ತೀರ ಅಂದ್ರೆ ಬರ್ರಿ ಅಂತಲೇ ಹೇಳ್ಯಾರ. ಹಾಗಾಗಿ ನೋಡ್ಬೇಕ್ರಿ, ಆದಷ್ಟು ತನು ಬೇಗ ಆರಾಮಾದ್ನಂದ್ರೆ ಒಂದು ಫೋಟೋ ಶೂಟ್ ಮಾಡಿಸಿ ಕೊಡಬೇಕು. ನನಗೆ ಭಾಳ ಖುಷಿ ಐತಿ ಹೆಂಗೆ ಇರುತ್ತಾ ಅಂತೇಳಿ ನೋಡೋಕೆ. ನೋಡೋಣ್ರಿ, ಇವನೊಬ್ಬ ಏನಾದರೂ ಒಂದು ಒಳ್ಳೇದಾಗತ್ತೈತೆ ಅಂದಾಗ ಮತ್ತೊಂದು ಈ ಥರ ಎಲ್ಲ ಅಪಶಕ ನನಗೆ ಹಿಂಗೆ ಆಗಕತ್ತಿಬಿಡ್ತೈತಿ. ಬೇಜಾರಾಗ್ಬಿಡ್ತೈತೆ. ಬೇಜಾರಲ್ಲ, ಅದು ಪದ ಸಣ್ಣದು ಬೇಜಾರು ಅನ್ನೋಕೆ. ಖುಷಿ ಏನೋ ಒಂದು ಕಡೆಯಿಂದ ಖುಷಿ ಅಲ್ಲ, ದೊಡ್ಡ ಏನೋ ಹೇಳೋಕ್ಕಾಗಲ್ರಿ, ಅಷ್ಟು ಖುಷಿಯಾಗಿತ್ತು ನಮ್ಗೆ. ಹಂಗಿದ್ದಾಗ ಈ ಥರ ಒಂದಿಲ್ಲ ಒಂದೇನಾದರೂ ಅಡ್ಡಿ ಆತಂಕ ಬರ್ತಾವೆ. ನಿಮಗೆಲ್ಲ ಗೊತ್ತೈತಿ ತಾನು ಎಷ್ಟು ಹುಷಾರು ತಪ್ತಾನ ಅನ್ನೋದು. ಟೆನ್ಷನ್ ಆಗತ್ತಿಬಿಟ್ಟೈತಿ. ಈ ಕಡೆ ಖುಷಿ ಎಂಜಾಯ್ ಮಾಡಬೇಕು, ಈ ಥರ ತನಗೆ ಇಷ್ಟು ಕಾಡೋದಕ್ಕೆ ಬೇಜಾರು ಪಡ್ಬೇಕು ಗೊತ್ತಾಗಲ್ದು. ನೋಡೋಣ್ರಿ, ನಾಳೆ ಇನ್ನೂ 2 ದಿನ ಆರಾಮಾದ್ಬಿಟ್ಲೆ ಒಂದು ಫೋಟೋ ಶೂಟ್.